ಸರ್ಕಾರ ಮುಚ್ಚಿಟ್ಟ ಪಂಜಾಬ್ನ ಆ ಕರಾಳ ಸತ್ಯ ಇಲ್ಲಿದೆ. OTT ಬಂದ 2 ದಿನಕ್ಕೆ ಬ್ಯಾನ್ ಆಗಿದ್ದೇಕೆ? 25,000 ಹೆಣಗಳ ಕರಾಳ ರಹಸ್ಯ. ನಮಸ್ಕಾರ, ಈ ದಿನಕ್ಕೆ ಸ್ವಾಗತ. ನಾನು GM ಪವಿತ್ರ. ಜುಲೈ 3, 2026 ಆ ರಾತ್ರಿ ದೇಶದಲ್ಲಿ ಯಾವುದೇ ಸದ್ದಿಲ್ಲದೆ, ಯಾವುದೇ ಮುನ್ಸೂಚನೆ ಅಥವಾ ಪ್ರಚಾರ ಇಲ್ಲದೇನೆ ZEE5 OTT ಪ್ಲಾಟ್ಫಾರ್ಮ್ನಲ್ಲಿ ಒಂದು ಸಿನಿಮಾ ಬಿಡುಗಡೆ ಆಗತ್ತೆ. ಆ ಚಿತ್ರದ ಹೆಸರು ಸಟ್ಲುಜ್. ಸಿನಿಮಾ ರಿಲೀಸ್ ಆದ ಮರುದಿನವೇ ಆ ಚಿತ್ರದ ಹೀರೋ ದಿಲ್ಜಿತ್ ದೋಸಾಂಜ್ ದಿಢೀರ್ ಅಂತ ಇನ್ಸ್ಟಾಗ್ರಾಮ್ ಲೈವ್ ಬರ್ತಾರೆ. ಲೈವ್ ಅಲ್ಲಿ ಬಂದು ನಗ್ತಾನೆ ಒಂದು ಮಾತು ಹೇಳ್ತಾರೆ, ನೀವಿನ್ನೂ ಸಿನಿಮಾ ನೋಡಿಲ್ಲ ಅಂತಂದ್ರೆ ಪರವಾಗಿಲ್ಲ, ಬಹಳಷ್ಟು ಜನ ಅದನ್ನ ಆಲ್ರೆಡಿ ಡೌನ್ಲೋಡ್ ಮಾಡ್ಕೊಂಡಿದ್ದಾರೆ, ಸೋಮವಾರದ ವೇಳೆಗೆ ಆ ಮೂವಿಯನ್ನ ಡಿಲೀಟ್ ಮಾಡಿದ್ರೂ ಮಾಡಬಹುದು ಅಂತ. ಆಗ ಜನ ಅದನ್ನ ತಮಾಷೆಯಾಗಿ ಬರೀ ಪಬ್ಲಿಸಿಟಿ ಗಿಮಿಕ್ ಅಂತ ಅನ್ಕೊಂಡ್ರು. ಆದ್ರೆ ಕಟು ಸತ್ಯ ಏನಪ್ಪಾ ಅಂತಂದ್ರೆ, ಸೋಮವಾರ ಬರೋಕ್ಕೂ ಮುಂಚೆ ಅಂದ್ರೆ ಭಾನುವಾರ ಸಂಜೆನೆಗೆ ಆ ಸಿನಿಮಾವನ್ನ ಇಡೀ ಭಾರತದಲ್ಲಿ ಕಂಪ್ಲೀಟ್ ಆಗಿ ಬ್ಯಾನ್ ಮಾಡಲಾಯಿತು. ಕೆಲವರಂತೂ ಸಿನಿಮಾ ನೋಡ್ತಿರ್ಬೇಕಾದ್ರೇನೆ ಮಧ್ಯದಲ್ಲೇ ಸ್ಕ್ರೀನ್ ಬ್ಲ್ಯಾಕ್ ಆಗಿ ಹೋಯ್ತು ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ರೋಶವನ್ನ ಹೊರಹಾಕಿದ್ರು. ಯೋಚನೆ ಮಾಡಿ, ಒಂದು ನಿಜವಾದ ಸತ್ಯದ ಕಥೆಯನ್ನ ಜಗತ್ತಿಗೆ ಹೇಳೋಕೆ ಹೊರಟ ಚಿತ್ರಕ್ಕೆ ಬರೋಬ್ಬರಿ 4 ವರ್ಷಗಳ ಕಾಲ ಸೆನ್ಸಾರ್ ಮಂಡಳಿ ಕಾಡಿ ಬೇಡಿ 120ಕ್ಕೂ ಹೆಚ್ಚು ಕಟ್ಗಳನ್ನು ವಿಧಿಸಿತ್ತು. ಸೊ ಅಂತಿಮವಾಗಿ OTTಗೆ ಬಂದ 2 ದಿನಕ್ಕೆ ಆ ಸಿನಿಮಾ ಸಂಪೂರ್ಣವಾಗಿ ಮಾಯವಾಗಿದೆ. ಹಾಗಾದ್ರೆ ಈ ಚಿತ್ರದ ನಾಯಕನಿಗೆ ತನ್ನ ಸಿನಿಮಾ ಮಾಯವಾಗತ್ತೆ ಅಂತ ಮೊದಲೇ ಹೆಂಗ್ ಗೊತ್ತಿತ್ತು? ಈ ದೊಡ್ಡ ಪ್ರಶ್ನೆಗೆ ಮತ್ತು ರಹಸ್ಯಕ್ಕೆ ಉತ್ತರ ಸಿಗ್ಬೇಕಾದ್ರೆ ನಾವು ಬರೋಬ್ಬರಿ 31 ವರ್ಷಗಳ ಹಿಂದೆ ಹೋಗ್ಬೇಕಾಗತ್ತೆ. ಸೆಪ್ಟೆಂಬರ್ 6, 1995 ಅಮೃತ್ಸರದ ಕಬೀರ್ ಪಾರ್ಕ್ನ ಒಂದು ಪ್ರದೇಶ. ಅದೊಂದು ಬೆಳಗಿನ ಜಾವ. ಹಕ್ಕಿಗಳು ಚಿಲಿಪಿಲಿ ಅಂತಿವೆ, ಬೀದಿಯಲ್ಲಿ ಸಣ್ಣ ಸಣ್ಣ ಮಕ್ಕಳು ಆಟ ಆಡ್ತಿದ್ದಾರೆ. ಒಬ್ಬ ಸಾಮಾನ್ಯ ಮನುಷ್ಯ ತನ್ನ ಮನೆ ಮುಂದೆ ನಿಂತು ಆರಾಮಾಗಿ ತನ್ನ ಕಾರನ್ನ ತೊಳಿತಿರ್ತಾನೆ. ಅಷ್ಟರಲ್ಲಿ ದಿಢೀರ್ ಅಂತ ಕೆಲವು ಪೊಲೀಸ್ ವಾಹನಗಳು ಬಂದು ನಿಲ್ಲತ್ತೆ. ಆ ಗಾಡಿಯಿಂದ ಇಳಿದಂಥ ಪೊಲೀಸರು ಆ ವ್ಯಕ್ತಿಯನ್ನ ಅವನ ಸ್ವಂತ ಮನೆ ಮುಂದೆನೆ ಅಪಹರಿಸಿ ಕರೆದೊಯ್ತಾರೆ. ಅದಾಗಿ ಇಂದಿಗೆ 31 ವರ್ಷಗಳೇ ಕಳೆದಿದೆ. ಆದ್ರೆ ಆ ಮನುಷ್ಯನ ಶವ ಇವತ್ತಿನವರೆಗೂ ಸಿಕ್ಕಿಲ್ಲ. ಸೊ ಆ ವ್ಯಕ್ತಿ ಮಾಡಿದ ಏಕೈಕ ದೊಡ್ಡ ತಪ್ಪು ಏನ್ ಗೊತ್ತಾ? ಆತ ಪಂಜಾಬಲ್ಲಿ ಕಾಣೆಯಾಗಿದ್ದ ಸಾವಿರಾರು ಅಮಾಯಕ ಯುವಕರ ಹಕ್ಕಿಗಾಗಿ ಮತ್ತು ಅವರ ಪರವಾಗಿ ಧ್ವನಿ ಎತ್ತಿದ್ದು. ಸಿಸ್ಟಮ್ ಮುಖಕ್ಕೆ ಹಿಡಿದು ಅವರ ಲೆಕ್ಕವನ್ನ ಕೇಳಿದ್ದು. ಆ ವ್ಯಕ್ತಿಯೇ ಜಸ್ವಂತ್ ಸಿಂಗ್ ಖಾಲ್ಡಾ. ಇವರ ರಿಯಲ್ ಲೈಫ್ ಹೋರಾಟದ ಸ್ಟೋರಿನೇ ಈ ಸಟ್ಲುಜ್ ಸಿನಿಮಾದ ಫಸ್ಟ್ ಸೀನ್ ನೋಡಿದ್ರೇನೆ ಎದೆ ನಡುಗತ್ತೆ. ಕಡುಗತ್ತಲ ರಾತ್ರಿ, ಪಂಜಾಬ್ನ ಜನರಿಲ್ಲದ ರಸ್ತೆಗಳು ಮತ್ತು ಹೊಲಗಳ ನಡುವೆ ಒಂದು ಪೊಲೀಸ್ ಜೀಪ್ ಚಲಿಸ್ತಾ ಇರತ್ತೆ. ಜೀಪಿನ ಒಳಗಿರುವಂತಹ ಪೊಲೀಸರು ತಮ್ಮ ಮದುವೆ, ಸಂಸಾರ, ಡ್ಯೂಟಿ ಬಗ್ಗೆ ತುಂಬಾ ತಮಾಷೆಯಾಗಿ ಹರಟೆ ಹೊಡಿತಾ ಇರ್ತಾರೆ. ಆದ್ರೆ ಜೀಪು ಒಂದು ನಿರ್ಜನ ಪ್ರದೇಶದಲ್ಲಿ ಹೋಗಿ ನಿಲ್ಲತ್ತೆ. ಜೀಪಿನ ಹಿಂಭಾಗದಿಂದ ಕಣ್ಣು ಮತ್ತು ಕೈಗಳನ್ನ ಕಟ್ಟಿದ, ಹೆದರಿ ನಡುಗ್ತಾ ಇರುವಂತಹ ಕೆಲವು ಯುವಕರನ್ನ ಕೆಳಗೆ ಇಳಿಸಲಾಗತ್ತೆ. ಯಾವುದೇ ವಿಚಾರಣೆ ಇಲ್ಲ, ಕೋರ್ಟ್ ಇಲ್ಲ, ಅವರ ಕೊನೆಯ ಆಸೆಯನ್ನ ಕೇಳುವವರೂ ಇಲ್ಲ. ಎನ್ಕೌಂಟರ್ ಹೆಸರಲ್ಲಿ ಅವರನ್ನ ಗುಂಡಿಕ್ಕಿ ಕೊಲ್ಲಲಾಗತ್ತೆ. ಇಲ್ಲಿ ವ್ಯವಸ್ಥೆಯ ಕ್ರೂರತೆ ನೋಡಿ. ಗುಂಡು ಹಾರಿಸಿದ ತಕ್ಷಣ ಪೊಲೀಸರು ಮತ್ತೆ ತಮ್ಮ ಹರಟೆಗಳಲ್ಲೇ ಮುಳುಗೋಗ್ತಾರೆ, ತಮ್ಮ ಹರಟೆಯನ್ನ ಮುಂದುವರಿಸ್ತಾರೆ. ಒಬ್ಬ ಪೊಲೀಸ್ ಬೇಸರ ಮಾಡ್ಕೊಂಡು ಹೇಳ್ತಾನೆ, ನನ್ನ ಪ್ರೇಯಸಿ ನಾನು ಇನ್ಸ್ಪೆಕ್ಟರ್ ಆಗೋವರೆಗೂ ಮದುವೆ ಆಗೋದಿಲ್ಲ ಅಂತ ಹೇಳಿದಾಳೆ ಸಾರ್ ಅಂತ. ಪಕ್ಕದಲ್ಲಿದ್ದಂಥ ಆಫೀಸರ್ ಮತ್ತಿಬ್ರು ಯುವಕರಿಗೆ ಠಕ್ ಠಕ್ ಅಂತ ಗುಂಡಿಕ್ಕಿ, ಲೋ ಮಗನೇ, ನಿನ್ನ ಎನ್ಕೌಂಟರ್ ಕೋಟಾ ಮುಗಿತು, ಇನ್ಮೇಲೆ ನೀನೇ ಇನ್ಸ್ಪೆಕ್ಟರ್, ಈಗ ನಿನ್ನ ಮದುವೆಗೆ ಶುಭ ಹಾರೈಕೆಗಳು ಅಂತ ಲೇವಡಿ ಮಾಡ್ತಾನೆ. ಕೋಪದಲ್ಲೋ ಅಥವಾ ದ್ವೇಷದಲ್ಲೋ ಕೊಲೆ ಮಾಡಿದ್ರೇನೆ ಅದು ಅಪರಾಧ. ಆದರೆ ಯಾವುದೇ ಭಾವನೆಗಳಿಲ್ಲದೆ ದಿನನಿತ್ಯದ ಅಭ್ಯಾಸದಂತೆ ಕೊಲೆ ಮಾಡೋದನ್ನ ಸಿಸ್ಟಮ್ ಅಥವಾ ವ್ಯವಸ್ಥೆ ಅಂತ ಹೇಳಲಾಗತ್ತೆ. ಈ ಚಿತ್ರ ಅದೇ ಕರಾಳ ವ್ಯವಸ್ಥೆಯನ್ನ ಅನಾವರಣಗೊಳಿಸತ್ತೆ.
1995 ಆ ಕಾಲದಲ್ಲಿ ಆಪರೇಷನ್ ಬ್ಲೂ ಸ್ಟಾರ್ ನಡೆದು 11 ವರ್ಷಗಳಾಗಿದ್ವು. ಇಂದಿರಾ ಗಾಂಧಿಯವರ ಹತ್ಯೆ ಮತ್ತು 1984 ಸಿಖ್ ವಿರೋಧಿ ದಂಗೆಗಳ ಗಾಯಗಳು ಇನ್ನೂ ಹಸಿಯಾಗೇ ಇದ್ವು. ಭಯೋತ್ಪಾದನೆಯನ್ನ ನಿಗ್ರಹಿಸೋ ಹೆಸರಲ್ಲಿ ಪ್ರತಿಯೊಬ್ಬ ಭಯೋತ್ಪಾದಕನನ್ನ ಕೊಂದ್ರೆ ಪೊಲೀಸರಿಗೆ ಹಣದ ಬಹುಮಾನ, ಪ್ರಮೋಷನ್ ಮತ್ತು ಮೆಡಲ್ಗಳು ಸಿಗ್ತಾ ಇದ್ವು. ಈ ಬಹುಮಾನದ ಆಸೆಗೆ ಬಿದ್ದಂಥ ಕೆಲ ಅಧಿಕಾರಿಗಳು ಕಾಣಸಿಕ್ಕ ಯುವಕರನ್ನೆಲ್ಲ ಎತ್ಕೊಂಡು ಬಂದು ಭಯೋತ್ಪಾದಕರು ಎಂಬ ಹಣೆಪಟ್ಟಿ ಕಟ್ಟಿ ನಕಲಿ ಎನ್ಕೌಂಟರ್ ಮಾಡ್ತಾ ಇದ್ರು. ಯಾರಾದ್ರೂ ಇದನ್ನ ಪ್ರಶ್ನಿಸಿದ್ರೆ ದೇಶದ್ರೋಹಿ ಅಂತ ಕರಿತಾ ಇದ್ರು. ನಮ್ಮ ಕಥೆಯ ನಾಯಕ ಜಸ್ವಂತ್ ಸಿಂಗ್ ಖಾಲ್ಡಾ ಅಂದ್ರೆ ದಿಲ್ಜಿತ್ ದೋಸಾಂಜ್ ತರನ್ ತಾರಣ್ ಜಿಲ್ಲೆಯ ಒಂದು ಬ್ಯಾಂಕ್ ಅಲ್ಲಿ ಕೆಲಸ ಮಾಡುವಂತಹ ಅತ್ಯಂತ ಸಾಮಾನ್ಯ ಉದ್ಯೋಗಿ. ಮನೆಯಲ್ಲಿ ಪತ್ನಿ ಪಂಬಿ ಪರಂಜಿತ್ ಕೌರ್ ಅವರು, ಇಬ್ಬರು ಮುದ್ದಾದ ಮಕ್ಕಳು ಮತ್ತು ವಯಸ್ಸಾದ ತಂದೆ ತಾಯಿ ಇದ್ದಾರೆ. ಬೆಳಿಗ್ಗೆ ಬ್ಯಾಂಕು, ಸಂಜೆ ಮನೆ, ದೇವರಲ್ಲಿ ಶ್ರದ್ಧೆ, ಪೂಜೆ, ಇದಿಷ್ಟೇ ಆತನ ಒಂದು ಸಣ್ಣ ಪ್ರಪಂಚ. ಆದ್ರೆ ಒಂದು ದಿನ ಜಸ್ವಂತ್ ಅವರ ಆಪ್ತ ಗೆಳೆಯ ಕೃಪಾಲ್ ಸಿಂಗ್ ಇದ್ದಕ್ಕಿದ್ದಂತೆ ನಾಪತ್ತೆ ಆಗ್ತಾನೆ. ಅವನ ತಾಯಿ ಮತ್ತು ಪತ್ನಿ ಠಾಣೆಯಿಂದ ಹಿಡಿದು ದೊಡ್ಡ ದೊಡ್ಡ ಅಧಿಕಾರಿಗಳ ಕಚೇರಿಗಳವರೆಗೆ ಅಲಿತಾರೆ. ನನ್ನ ಮಗ ಎಲ್ಲಿದ್ದಾನೆ, ಬದುಕಿದ್ರೆ ತೋರಿಸಿ, ಸತ್ರೆ ಶವನಾದ್ರೂ ಕೊಡಿ, ನಾವು ಕೊನೆಯ ಪ್ರಾರ್ಥನೆಯನ್ನಾದ್ರೂ ಮಾಡ್ತೇವೆ ಅಂತ ಆ ತಾಯಿ ಗೋಳಾಡ್ತಾಳೆ. ಆದ್ರೆ ಒಂದು ದಿನ ಆ ಹಠಮಾರಿ ತಾಯಿ ಪೊಲೀಸ್ ಅಧಿಕಾರಿಯೊಬ್ಬನ ಕಾಲರ್ ಪಟ್ಟಿ ಹಿಡಿದು ಜಗಳ ಆಡಿದಾಗ ಆ ಅಧಿಕಾರಿ ಸಿಟ್ಟಿಂದ ನಿನ್ನ ಮಗನನ್ನು ನೋಡ್ಬೇಕಾ, ಇವಳನ್ನ ಜೀಪಿಗೆ ಹಾಕಿ ಇವತ್ತೇ ಮಗನ ಹತ್ರ ಕಳಿಸ್ಬಿಡಿ ಅಂತ ಹೇಳಿ ಅವಳನ್ನು ಕ್ರಾಸ್ ಫೈರ್ನಲ್ಲಿ ಕದ್ದು ಮುಚ್ಚಿ ಕೊಂದು ಹಾಕ್ತಾನೆ. ಮಗನ ಬೆನ್ನಲ್ಲೇ ತಾಯಿಯೂ ಕಳೆದು ಹೋದಾಗ ಇಡೀ ಮೊಹಲ್ಲಾದಲ್ಲಿ ಸ್ಮಶಾನ ಮೌನ ಆವರಿಸುತ್ತೆ. ಆದರೆ ಜಸ್ವಂತ್ ಅವರಿಗೆ ಈ ಮೌನವನ್ನು ಸಹಿಸೋಕೆ ಸಾಧ್ಯ ಆಗೋದಿಲ್ಲ. ಇವರು ಧೈರ್ಯ ಮಾಡಿ ಪೊಲೀಸ್ ಠಾಣೆಗೆ ಹೋಗಿ ಕೇಳಿದಾಗ ಅಲ್ಲಿದ್ದಂಥ ಪೊಲೀಸ್ ಅಧಿಕಾರಿ ಉಡಾಫೆಯಿಂದ ಅವನು ಕೊಳೆತ ಬೆಳೆ ಕತ್ತರಿಸೋದು ಅನಿವಾರ್ಯವಾಗಿತ್ತು ಅಂತ ಹೇಳ್ತಾನೆ. ಆಗ ಜಸ್ವಂತ್ ಶಾಂತವಾಗಿನೇ, ಬೆಳೆ ಎಲ್ಲೇ ಕೊಳೆತ್ರೂ ಹೊಲ ಮಾತ್ರ ರೈತನದ್ದೇ ಅಲ್ವಾ ಸಾಹೇಬ್ರೆ, ದಾರಿ ತಪ್ಪದವನು ನಮ್ಮ ಮಗನೇ, ಹೊಲಕ್ಕೆ ಕೀಟ ಬಿದ್ದರೆ ಚಿಕಿತ್ಸೆ ನೀಡಬೇಕು, ಇಡೀ ಹೊಲಕ್ಕೆ ಬೆಂಕಿ ಹಚ್ಚಬಾರ್ದು, ತಾಯಿನೇ, ಅವಳು ಪೊಲೀಸ್ನವಳಾಗಿರ್ಲಿ ಅಥವಾ ಬಂಡಾಯಗಾರನದ್ದೇ ಆಗಿರ್ಲಿ ಅಂತ ಹೇಳಿ ಮರುದಿನನೇ ಇದರ ರಹಸ್ಯ ತನಿಖೆಯನ್ನು ಶುರು ಮಾಡ್ತಾನೆ. ಜಸ್ವಂತ್ ಅವರಿಗೆ ಪಂಜಾಬ್ನ ಸ್ಮಶಾನಗಳಲ್ಲಿ ವಾರಸುದಾರರಿಲ್ಲದ ಶವಗಳು ಎಂಬ ಹೆಸರಲ್ಲಿ 100 ಶವಗಳು ಸುಡುತ್ತಾ ಇರೋದ್ರ ಬಗ್ಗೆ ಸುಳಿವು ಸಿಗತ್ತೆ. ಬ್ಯಾಂಕ್ ಉದ್ಯೋಗಿಯಾದ ಇವರಿಗೆ ಲೆಕ್ಕಾಚಾರ ಚೆನ್ನಾಗೇ ಗೊತ್ತಿತ್ತು. ಶವಗಳನ್ನು ಸುಡೋಕೆ ಮರಗಳನ್ನು ಖರೀದಿಸಲೇಬೇಕು, ಅದಕ್ಕೆ ರಶೀದಿ ಮತ್ತು ಬಿಲ್ ಇರಲೇಬೇಕು. ಅವರು ಜೀವದ ಹಂಗನ್ನು ತೊರೆದು ಕದ್ದು ಮುಚ್ಚಿ ಸ್ಮಶಾನದ ರಿಜಿಸ್ಟರ್ ಕಲೆಕ್ಟ್ ಮಾಡ್ತಾರೆ ಮತ್ತು ಮರದ ರಶೀದಿಗಳ ಲೆಕ್ಕವನ್ನು ಹೋಲಿಸೋಕೆ ಶುರು ಮಾಡ್ತಾರೆ. ಈ ಕೆಲಸದಲ್ಲಿ ಅವರಿಗೆ ಸತ್ನಾಮ್ ಸಿಂಗ್ ಎಂಬ ಒಬ್ಬ ಪ್ರಾಮಾಣಿಕ ಪೊಲೀಸ್ ಕಾನ್ಸ್ಟೇಬಲ್ ಜೊತೆ ಆಗ್ತಾನೆ. ತನ್ನ ಕಣ್ಣೆದುರೇ ಅಮಾಯಕ ಯುವಕರು ಸಾಯ್ತಾ ಇರೋದನ್ನ ಕಂಡು ನೊಂದು ಹೋಗಿದ್ದಂಥ ಸತ್ನಾಮ್ ಯಾವ ರಾತ್ರಿ ಯಾರನ್ನ ಎಳ್ಕೊಂಡು ಹೋಗಲಾಗ್ತಾ ಇದೆ ಎಂಬ ರಹಸ್ಯ ಮಾಹಿತಿಯನ್ನ ಜಸ್ವಂತ್ಗೆ ನೀಡ್ತಾನೆ. ಜಸ್ವಂತ್ ಕೇವಲ 3 ಸ್ಮಶಾನಗಳ ತನಿಖೆ ನಡೆಸಿದಾಗ ಅಲ್ಲಿ 2000ಕ್ಕೂ ಹೆಚ್ಚು ಶವಗಳನ್ನ ವಾರಸುದಾರರಿಲ್ಲದ ಶವಗಳು ಅಂತ ಸುಟ್ಟಿರೋದು ಪತ್ತೆ ಆಗತ್ತೆ. ಈ ಲೆಕ್ಕಾಚಾರ ಇಡೀ ಪಂಜಾಬ್ಗೆ ಅನ್ವಯಿಸಿದಾಗ ಸುಮಾರು 25,000ಕ್ಕೂ ಹೆಚ್ಚು ಯುವಕರು ನಾಪತ್ತೆಯಾಗಿದ್ರು ಮತ್ತು ಅವರ ಶವಗಳನ್ನ ಸಟ್ಲುಜ್ ನದಿಗೆ ಎಸೆಯಲಾಗಿತ್ತು ಎಂಬ ಭಯಾನಕ ಸತ್ಯ ಹೊರಗೆ ಬರುತ್ತೆ. ನಂತರದ ದಿನಗಳಲ್ಲಿ ಸುಪ್ರೀಂ ಕೋರ್ಟ್ ಆದೇಶದ ಮೇರೆಗೆ ಈ ಬಗ್ಗೆ ತನಿಖೆ ನಡೆಯುತ್ತೆ. CBI ತನಿಖೆಯಲ್ಲೂ ಸಹ ಇದು 100ಕ್ಕೆ 100ರಷ್ಟು ಸತ್ಯ ಅನ್ನೋದು ಸಾಬೀತಾಗತ್ತೆ. ಜಸ್ವಂತ್ ಖಾಲ್ಡಾ ಈ ಎಲ್ಲಾ ಸಾಕ್ಷ್ಯಗಳು, ರಿಜಿಸ್ಟರ್ ಪ್ರತಿಗಳು ಮತ್ತು ರಶೀದಿಗಳ ಸಮೇತ ಕೋರ್ಟ್ ಹಾಗೂ ಮಾಧ್ಯಮಗಳ ಮುಂದೆ ಬರ್ತಾರೆ. ಇಡೀ ವ್ಯವಸ್ಥೆ ನಡುಗ್ ಹೋಗ್ಬಿಡತ್ತೆ. ವ್ಯವಸ್ಥೆ ಮೊದಲು ಇವರನ್ನ ವಿದೇಶಿ ಹಣದಿಂದ ದೇಶವನ್ನ ಹಾಳು ಮಾಡೋಕೆ ಹೊರಟಿರುವಂತಹ ಹ್ಯೂಮನ್ ರೈಟ್ಸ್ ಕಾರ್ಯಕರ್ತರು ಅಂತ ಕರೀತಾರೆ. ಶಾಸಕರು ಬಂದು ನಮ್ಮ ಮನೆ ವಿಷಯವನ್ನ ಜಗತ್ತಿಗೆ ಹೇಳೋ ಅವಶ್ಯಕತೆ ಏನಿದೆ ಅಂತ ತಿಳಿ ಹೇಳೋಕ್ ನೋಡ್ತಾರೆ. ಆದರೆ ಜಸ್ವಂತ್ ಯಾವುದಕ್ಕೂ ಒಪ್ಪೋದಿಲ್ಲ. ಕೊನೆಗೆ ಜಸ್ವಂತ್ ಅವರ ಮನೆಗೆ ಪೊಲೀಸ್ ಕಾವಲನ್ನ ಹಾಕಲಾಗತ್ತೆ. ದಿನವೂ ಬೆದರಿಕೆಗಳು ಬರುತ್ತೆ, ಆದರೆ ಹೆದರೋದಿಲ್ಲ. ಚಿತ್ರದ ಒಂದು ದೃಶ್ಯದಲ್ಲಿ ಇಡೀ ರಾತ್ರಿ ತನ್ನ ಮನೆಗೆ ಕಾವಲು ಕಾಯ್ತಾ ಇದ್ದಂಥ ಪೊಲೀಸರಿಗೆ ಜಸ್ವಂತ್ ಅವರೇ ಖುದ್ದಾಗಿ ಚಹಾ ತಂದುಕೊಟ್ಟು ತುಂಬಾ ಸುಸ್ತಾಗಿರ್ತೀರಾ, ಕುಡೀರಿ ಅಂತ ಹೇಳ್ತಾರೆ. ಮನೆಯಲ್ಲಿ ಪತ್ನಿ, ನೀನು ಇಡೀ ಜಗತ್ತಿನ ನ್ಯಾಯಕ್ಕಾಗಿ ಹೋರಾಡ್ತಾ ಇದ್ರೆ ನಮ್ಮ ಮಕ್ಕಳು ಮತ್ತು ನಮ್ಮ ಗತಿ ಏನು ಅಂತ ಕೇಳಿದಾಗ ಜಸ್ವಂತ್ ಅವರ ಬಳಿ ಉತ್ತರವಿಲ್ಲದ ಮೌನವಿರುತ್ತೆ. ಅಂತಿಮವಾಗಿ ಸತ್ಯವನ್ನ ಜಗತ್ತಿಗೆ ಸಾರಿದ ಜಸ್ವಂತ್ ಸಿಂಗ್ ಖಾಲ್ಡಾ ಅವರನ್ನ ಸೆಪ್ಟೆಂಬರ್ 1995ರಲ್ಲಿ ಅವರ ಮನೆಯ ಮುಂದೆನೆ ವ್ಯವಸ್ಥೆ ಮಾಯ ಮಾಡಿಬಿಡತ್ತೆ.
1995ರಲ್ಲಿ ಒಬ್ಬ ವ್ಯಕ್ತಿಯನ್ನ ಸತ್ಯ ಹೇಳಿದ್ದಕ್ಕಾಗಿ ಮಾಯ ಮಾಡಲಾಯಿತು ಮತ್ತು 2026ರಲ್ಲಿ ಅದೇ ಸತ್ಯವನ್ನ ಹೇಳೋಕೆ ಹೊರಟ ಒಂದು ಸಿನಿಮಾವನ್ನ 2 ದಿನದಲ್ಲಿ ಮಾಯ ಮಾಡಿಬಿಟ್ರು. ಸಿನಿಮಾವನ್ನ ಬ್ಯಾನ್ ಮಾಡಬಹುದು, ಆದರೆ ಇತಿಹಾಸದ ಪುಟಗಳಲ್ಲಿ ದಾಖಲಾದ ಸತ್ಯದ ಕಥೆಯನ್ನ ಎಂದಿಗೂ ಅಳಿಸೋಕೆ ಸಾಧ್ಯ ಇಲ್ಲ ಅನ್ನೋದೇ ಈ ಚಿತ್ರದ ಸಂದೇಶ. ಜಸ್ವಂತ್ ಸಿಂಗ್ ಖಾಲ್ಡಾ ಅವರ ಹೋರಾಟ ಕೇವಲ ಪಂಜಾಬ್ಗೆ ಸೀಮಿತ ಆಗಿರಲಿಲ್ಲ. ಇವರ ಧ್ವನಿ ದೇಶದ ಗಡಿ ದಾಟಿ ವಿದೇಶಗಳಿಗೂ ತಲುಪಿತು. ಇವರು ಕೆನಡಾಗೆ ಭೇಟಿ ಕೊಟ್ಟಾಗ ಅಲ್ಲಿನ ಸಂಸತ್ತಿನ ಮುಂದೆ ನಿಂತು ಪಂಜಾಬ್ನ ಈ ಕರಾಳ ಸತ್ಯವನ್ನ ಇಡೀ ಜಗತ್ತಿನ ಎದುರು ತೆರೆದಿಟ್ಟಿದ್ರು. ಅಲ್ಲಿ ಅವರು ಒಂದು ಹಳೆಯ ಕಥೆಯನ್ನು ನೆನಪಿಸ್ತಾ ಹೇಳಿದ ಮಾತುಗಳು ಇಡೀ ಹೋರಾಟದ ಜೀವದಂತಿತ್ತು. ಸೂರ್ಯ ಮುಳುಗುವಾಗ ಜಗತ್ತನ್ನ ಕೇಳಿದ್ನಂತೆ, ನನ್ನ ನಂತರ ಈ ಲೋಕಕ್ಕೆ ಬೆಳಕು ಕೊಡೋರು ಯಾರು ಅಂತ. ಇಡೀ ಜಗತ್ತು ಮೌನವಾಯಿತು. ದೊಡ್ಡ ದೊಡ್ಡ ತಲೆಗಳು ಬಾಗಿದ್ವು. ಆಗ ದೂರದಲ್ಲಿ ಇದ್ದಂಥ ಒಂದು ಪುಟ್ಟ ಗುಡಿಸಲಿನಿಂದ ಒಂದು ಪುಟ್ಟ ಹಣತೆ ನುಡಿತಂತೆ, ನಾನು ಬೆಳಗ್ತೇನೆ ಸ್ವಾಮಿ, ನನ್ನಿಂದ ಎಷ್ಟು ಸಾಧ್ಯನೋ ಅಷ್ಟು ಕತ್ತಲನ್ನು ಓಡಿಸ್ತೇನೆ. ಇಡೀ ಜಗತ್ತನ್ನು ಬೆಳಗದೇ ಇದ್ರೂ ಸಹ ಕನಿಷ್ಠ ನನ್ನ ಸುತ್ತಮುತ್ತಲಾದರೂ ಕತ್ತಲೆ ಆವರಿಸದಂತೆ ನಾನು ನೋಡ್ಕೊಳ್ತೇನೆ ಅಂತ. ಸೊ ಜಸ್ವಂತ್ ಖಾಲ್ಡಾ ಅವರು ಸಹ ಆ ಕತ್ತಲೆಗೆ ಸವಾಲೆಸೆದ ಪುಟ್ಟ ಹಣತೆಯಾಗಿದ್ರು. ಚಿತ್ರದಲ್ಲಿ ಪಾತ್ರಗಳ ಹೆಸರುಗಳನ್ನು ಬದಲಾಯಿಸಲಾಗಿದ್ರೂ ಸಹ ನೈಜ ಇತಿಹಾಸವನ್ನು ಬಲ್ಲವರು ಆ ಮುಖಗಳನ್ನು ಸುಲಭವಾಗಿ ಗುರುತಿಸಬಹುದು. ಇನ್ನು SSP ಸುರ್ಜಿತ್ ಸಿಂಗ್ ಸುಗ್ಗಾ, ತರನ್ ತಾರನ್ನ ಪೊಲೀಸ್ ಕ್ಯಾಪ್ಟನ್. ಆ ಕಾಲದಲ್ಲಿ ಇವರ ಭಯ ಎಷ್ಟಿತ್ತು ಅಂತಂದ್ರೆ, ತಾಯಂದ್ರು ತಮ್ಮ ಮಕ್ಕಳನ್ನ ಹಗಲ್ನಲ್ಲೂ ಹೊರಗೆ ಕಳಿಸೋಕೆ ಹೆದರ್ತಾ ಇದ್ರು. ಸುಗ್ಗಾ ಬಂದರೆ ಎತ್ಕೊಂಡು ಹೋಗಿ ಎನ್ಕೌಂಟರ್ ಮಾಡ್ತಾನೆ ಅನ್ನೋ ಭೀತಿ ಇತ್ತು. ಅವನಿಗೆ ಪಂಜಾಬ್ನಿಂದ ಭಯೋತ್ಪಾದನೆಯನ್ನು ತೊಡೆದು ಹಾಕಬೇಕಾಗಿತ್ತು. ಅದಕ್ಕಾಗಿ ಕೆಲವು ಅಮಾಯಕರು ಸತ್ರು ಸಹ ಅದನ್ನು ಅವನು ಯುದ್ಧಕ್ಕೆ ತೆತ್ತ ಬೆಲೆ ಅಂತ ನಂಬಿದ್ದಂಥ ಕ್ರೂರಿ. ಸೊ ಈ ಪಾತ್ರದ ನೈಜ ರೂಪ SSP ಅಜಿತ್ ಸಿಂಗ್ ಸಂಧು. ಸೊ ಇವರ ಮೇಲೇನೆ ಜಸ್ವಂತ್ ಖಾಲ್ಡಾ ಅಪಹರಣದ ಆರೋಪ ಇತ್ತು. 1997ರಲ್ಲಿ ಈತ ಚಲಿಸೋ ರೈಲಿನ ಮುಂದೆ ಜಿಗಿದು ಆತ್ಮಹತ್ಯೆ ಮಾಡ್ಕೊಳ್ತಾನೆ. ನೆಕ್ಸ್ಟು DGP ಇಂದ್ರಪಾಲ್ ಸಿಂಗ್ ಬಿಟ್ಟ, ಪಂಜಾಬ್ ಪೊಲೀಸ್ನ ಅತ್ಯುನ್ನತ ಅಧಿಕಾರಿ. ಇವರ ವ್ಯಕ್ತಿತ್ವ ಇಂದಿಗೂ ಇತಿಹಾಸದಲ್ಲಿ 2 ಮುಖಗಳನ್ನು ಹೊಂದಿದೆ. ಒಂದು ವರ್ಗ ಇವರನ್ನ ಪಂಜಾಬ್ನಿಂದ ಉಗ್ರವಾದವನ್ನ ಸೆದೆಬಡಿದ ಸೂಪರ್ ಕಾಪ್ ಮತ್ತು ಪದ್ಮಶ್ರೀ ಪುರಸ್ಕೃತ ಹೀರೋ ಅಂತ ಗೌರವಿಸಿದ್ರೆ, ಮಾನವ ಹಕ್ಕುಗಳ ಸಂಘಟನೆಗಳು ಮತ್ತು ನೊಂದ ಕುಟುಂಬಗಳು ಇವರನ್ನ ಸಾವಿರಾರು ಅಮಾಯಕರ ರಕ್ತ ಹರಿಸಿದ ವಿಲನ್ ಅಂತ ನೋಡುತ್ತೆ. ಇನ್ನು ಈ ಚಿತ್ರದಲ್ಲಿ ಮುಖ್ಯಮಂತ್ರಿ ಬೇಯಂತ್ ಸಿಂಗ್ ಅವರ ಪಾತ್ರವನ್ನ ಮತ್ತು ಪೊಲೀಸರ ನಡುವಿನ ಸಂಬಂಧವನ್ನ ತೋರಿಸಲಾಗಿದೆ. ಆಗಸ್ಟ್ 31, 1995ರಂದು ಚಂಡೀಗಢ ಸಚಿವಾಲಯದ ಹೊರಗೆ ಮಾನವ ಬಾಂಬ್ ಸ್ಫೋಟಗೊಂಡು ಮುಖ್ಯಮಂತ್ರಿ ಮರಣ ಹೊಂದಿದ ದೃಶ್ಯವನ್ನ ಚಿತ್ರದಲ್ಲಿ ತೋರಿಸಲಾಗಿದೆ. ಜಸ್ವಂತ್ ಖಾಲ್ಡಾ ಅವರು ನಾಪತ್ತೆ ಆಗೋ ಮೊದಲು ಮಾಧ್ಯಮಗಳ ಮುಂದೆ, ನನಗೇನಾದ್ರೂ ಆದ್ರೆ ಅದಕ್ಕೆ SSPನೇ ಜವಾಬ್ದಾರರು ಅಂತ ಹೇಳಿ ಹೋಗಿದ್ರು. ಅವರು ಮಾಯವಾದ ತಕ್ಷಣ ಭಾರತದಿಂದ ಕೆನಡಾದವರೆಗೆ ದೊಡ್ಡ ಪ್ರತಿಭಟನೆಗಳು ಶುರುವಾದಾಗ ಸುಪ್ರೀಂ ಕೋರ್ಟ್ ಈ ತನಿಖೆಯನ್ನ CBIಗೆ ವಹಿಸಿತ್ತು. ಸೊ ಇಲ್ಲಿಗೆ ಚಿತ್ರದಲ್ಲಿ CBI ಅಧಿಕಾರಿ ಸಮುದ್ರ ಅವರ ಪ್ರವೇಶವಾಗತ್ತೆ. ಸೊ ಚಿತ್ರದ ವಿಶೇಷತೆ ಅಂತಂದ್ರೆ, ಜಸ್ವಂತ್ ಮತ್ತು CBI ಅಧಿಕಾರಿ ಇಬ್ರು ಒಂದೇ ಫ್ರೇಮ್ ನಲ್ಲಿ ಒಟ್ಟಿಗೆ ಕಾಣಿಸ್ಕೊಳ್ಳೋದೇ ಇಲ್ಲ. ಸೊ ಜಸ್ವಂತ್ ಕತೆ ಮುಗಿದ ಜಾಗದಿಂದ CBI ತನಿಖೆ ಆರಂಭ ಆಗತ್ತೆ. ಸಮುದ್ರ ಅವರಿಗೆ ಪ್ರತಿ ಹೆಜ್ಜೆಯಲ್ಲೂ ವ್ಯವಸ್ಥೆಯ ಗೋಡೆಗಳ ಅಡ್ಡ ಬರುತ್ತೆ, ಸಾಕ್ಷಿಗಳನ್ನ ಬೆದರಿಸಲಾಗತ್ತೆ, ಕಡತಗಳನ್ನ ನಾಪತ್ತೆ ಮಾಡಲಾಗತ್ತೆ. ಆಗ CBIಗೆ ಸಿಗೋದು ವ್ಯವಸ್ಥೆಯ ಅತ್ಯಂತ ಕೆಳಮಟ್ಟದ ಒಬ್ಬ ಅಧಿಕಾರಿ, SPO ಕುಲ್ಜಿತ್ ಸಿಂಗ್. ಈತ ಕೇವಲ ಮೇಲಾಧಿಕಾರಿಗಳ ಆಜ್ಞೆಯನ್ನ ಪಾಲಿಸುತ್ತಾ ಹೆಣಗಳನ್ನ ಹೂಳೋಕೆ ಹೊಂಡ ತೋಡ್ತಾ ಇದ್ದಂಥ ಒಬ್ಬ ಸಣ್ಣ ಆಫೀಸರ್. ಜಸ್ವಂತ್ ಖಾಲ್ಡಾ ಅವರನ್ನ ಅಕ್ರಮ ಕಸ್ಟಡಿಯಲ್ಲಿಟ್ಟು ಹೇಗೆ ಚಿತ್ರಹಿಂಸೆ ನೀಡಿ ಕೊಲ್ಲಲಾಯಿತು ಅನ್ನೋದನ್ನ ಈತ ಕಣ್ಣಾರೆ ಕಂಡಿದ್ದ. ಕೊನೆಗೆ ಇವನೊಬ್ಬನ ಸಾಕ್ಷ್ಯ ಇಡೀ ವ್ಯವಸ್ಥೆಯ ದೊಡ್ಡ ವೈಫಲ್ಯವನ್ನೇ ಎತ್ತಿ ತೋರಿಸಿದೆ. ಇವನ ಸಾಕ್ಷ್ಯದ ಆಧಾರದ ಮೇಲೆ ಪಂಜಾಬ್ ಪೊಲೀಸ್ನ 6 ಜನ ಜೂನಿಯರ್ ಅಧಿಕಾರಿಗಳಿಗೆ ಜೀವಾವಧಿ ಶಿಕ್ಷೆ ಆಗತ್ತೆ. ಶಿಕ್ಷೆ ಏನೋ 6 ಜನ ಪೊಲೀಸರಿಗೆ ಆಯ್ತು, ಆದ್ರೆ ಕೇವಲ 6 ಜನ ಪೊಲೀಸ್ ಅಧಿಕಾರಿಗಳು ಸೇರಿ 25,000 ಜನರನ್ನ ಮಾಯ ಮಾಡೋಕ್ ಸಾಧ್ಯನಾ? ಆದೇಶ ನೀಡಿದಂಥ ದೊಡ್ಡ ಕುರ್ಚಿಗಳಲ್ಲಿದ್ದ ಕೈಗಳು ಎಲ್ಲಿ ಹೋದವು ಅನ್ನೋ ಪ್ರಶ್ನೆ ಇಂದಿಗೂ ಕಾಡ್ತಾ ಇದೆ. ಜಸ್ವಂತ್ ಅವರ ಪತ್ನಿ ಪರಮ್ಜಿತ್ ಕೌರ್ ಅವರಿಗೆ ಇಂದಿಗೂ ತಮ್ಮ ಪತಿಯ ಶವ ಸಿಕ್ಕಿಲ್ಲ. CBI ತನಿಖೆ ಪ್ರಕಾರ ಕಸ್ಟಡಿಯಲ್ಲಿ ಜಸ್ವಂತ್ ಅವರನ್ನ ಕೊಂದ ನಂತರ ಅವರ ಶವವನ್ನ ಸಟ್ಲುಜ್ ಮತ್ತು ಬಿಯಾಸ್ ನದಿ ಸಂಧಿಸುವಂತ ಹರಿಕೆ ನಾಲಾ ಎಂಬ ನದಿಗೆ ಎಸೆಯಲಾಯಿತು. 5 ನದಿಗಳ ನಾಡು ಅಂತ ಕರೆಯುವಂತಹ ಪಂಜಾಬ್ ಯಾವ ನದಿ ನೀರಿನಿಂದ ಹಸಿರಾಗಿದೆಯೋ ಅದೇ ನದಿಯ ಒಡಲಿಗೆ ಪಂಜಾಬ್ನ ವೀರ ಪುತ್ರನನ್ನ ಮತ್ತು ಸಾವಿರಾರು ಬೇನಾಮಿ ಹೆಣಗಳನ್ನ ಎಸೆಯಲಾಯಿತು. ಸಟ್ಲುಜ್ ಕೇವಲ ಒಂದು ನದಿಯಲ್ಲ, ಅದು ಅಂತಿಮ ಸಂಸ್ಕಾರವೇ ಇಲ್ಲದೆ ಮಣ್ಣಾದ ಸಾವಿರಾರು ಜೀವಗಳ ಕೊನೆಯ ಮೂಕ ಸಾಕ್ಷಿ. ಅದಕ್ಕಾಗಿನೇ ಸೆನ್ಸಾರ್ ಮಂಡಳಿ ಪಂಜಾಬ್ 95 ಎಂಬ ಹೆಸರನ್ನ ಕಿತ್ಕೊಂಡಾಗ ಚಿತ್ರತಂಡ ಈ ಇಡೀ ಕಥೆಯ ಆತ್ಮವಾಗಿರುವಂತಹ ಸಟ್ಲುಜ್ ಅನ್ನೋ ಹೆಸರನ್ನ ಇಡಿತು.
1995ರಲ್ಲಿ ಸತ್ಯವನ್ನ ಸಾರೋಕೆ ಹೊರಟಂಥ ಒಂದು ಹಣತೆ ಜಸ್ವಂತ್ ಖಾಲ್ಡಾನನ್ನ ವ್ಯವಸ್ಥೆ ಬಲವಂತವಾಗಿ ಆರಿಸಿತು. 2026ರಲ್ಲಿ ಅದೇ ಸತ್ಯವನ್ನ ಹೇಳೋಕೆ ಹೊರಟ ಒಂದು ಸಿನಿಮಾವನ್ನ OTTಯಿಂದ 2 ದಿನದಲ್ಲಿ ಮಾಯ ಮಾಡಲಾಯಿತು. ಆದರೆ ಕತ್ತಲೆಗೆ ಸವಾಲೆಸುವ ಆ ಪುಟ್ಟ ಹಣತೆಯ ಸಾಲು ಇಂದಿಗೂ ಕೇವಲ ಜಸ್ವಂತ್ ಅವರದ್ದಾಗಿ ಉಳಿದಿಲ್ಲ. ಸಿನಿಮಾ ಬ್ಯಾನ್ ಆದ ತಕ್ಷಣ ಸಾಮಾಜಿಕ ಜಾಲತಾಣಗಳಲ್ಲಿ ಲಕ್ಷಾಂತರ ಜನ ನಾನು ಕತ್ತಲೆಗೆ ಸವಾಲಿಸಿತೇನೆ, ನನ್ನ ಸುತ್ತ ಬೆಳಕನ್ನ ಮೂಡಿಸ್ತೇನೆ ಅಂತ ಬರೆಯೋಕೆ ಶುರು ಮಾಡಿದ್ರು. ದೀಪವನ್ನ ಆರಿಸೋಕೆ ಹೊರಟ ವ್ಯವಸ್ಥೆಗೆ ಒಂದು ವಿಷಯ ಅರ್ಥ ಆಗಲಿಲ್ಲ, ಒಂದು ದೀಪದಿಂದ ಲಕ್ಷಾಂತರ ದೀಪಗಳನ್ನ ಬೆಳಗಿಸಬಹುದು ಅಂತ. ನದಿಗೆ ಎಸೆದ ವಸ್ತುಗಳು ಮುಳುಗೋದಿಲ್ಲ, ಅವು ತೇಲ್ತಾ ಯಾವತ್ತಾದ್ರೂ ಒಂದು ದಿನ ದಡ ಸೇರತ್ತೆ. ಈ ಕಥೆನೂ ಹಾಗೆ. ಚಿತ್ರ ಬಿಡುಗಡೆಯನ್ನ ತಡೆದಿರಬಹುದು, ಆದ್ರೆ ಅದು ಹುಟ್ಟು ಹಾಕಿರುವಂತ ಚರ್ಚೆ ಮತ್ತು ಸತ್ಯದ ಧ್ವನಿಯನ್ನು ಅಳಿಸೋಕೆ ಯಾರಿಂದನೂ ಸಾಧ್ಯ ಇಲ್ಲ. 1995ರ ಕತ್ತಲೆಗೆ ಸವಾಲೆಸೆದ ಆ ಹಣತೆ ಇಂದು ಪ್ರತಿಯೊಬ್ಬರ ಕೈಯಲ್ಲಿದೆ. ನೀವು ಕತ್ತಲೆಯಲ್ಲಿರೋಕ್ ಬಯಸ್ತೀರಾ ಅಥವಾ ಸವಾಲೆಸಿತೀರಾ? ತೀರ್ಪು ನಿಮ್ದು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು EDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.